ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ ನಿನ್ನ ಕರುಣಿಗೆ ಸಾಲೇ ಹೇ ಭುವಿ ನೀ ಧನ್ಯವಾದೆ ಸಂವಾಸನ ವಸುಂಧರೆ ಭಾಳ ವ್ಯತ್ಯಾಸ ಇದೆ. ಏನು ನಮ್ಮ ಕಚಕೇತಿನ ಆವರಣದ ಒಳಗಡೆ ತುಂಬಾ ವ್ಯತ್ಯಾಸ ಇದೆ. ಈ ಒಂದು ಆಹ್ಲಾದಕರವಾದ ವಾತಾವರಣ, ಗಿಡ ಮರ ನೆಟ್ಟಿದ್ದಾರೆ, ಸ್ವಚ್ಛಗೊಳಿಸಿದ್ದಾರೆ ಇದನ್ನು. ಮತ್ತು ಇಲ್ಲಿ ಒಂದು ಬಯಲು ರಂಗಮಂದಿರ ಮಾಡಿದ್ದಾರೆ. ನಮ್ಮ ಬುದ್ಧ ವಿಹಾರಕ್ಕೆ ಬಣ್ಣ ಇದನ್ನೆಲ್ಲ ಹೊಡಿಸಿದ್ದಾರೆ. ಇನ್ನು ಸ್ವಲ್ಪ ಬುದ್ಧ ವಿಹಾರದಲ್ಲಿ ಸ್ಕ್ರೀನ್ಗಳೆಲ್ಲ ಹೊಡೆದು ಅದು ತಂಗ್ಲಾಕಂಥ ಕೆಲಸ ಇದೆ. ಈ ಎಲ್ಲ ಕೆಲಸಗಳು ಏನು ಇಷ್ಟೊಂದು ಚಂದವಾಗಿ ನೀವು ಕಾಣ್ತಾ ಇದ್ದೀರಲ್ಲ, ಬಹುಶಃ ನಚಿಕೇತಿಲಿಯ ಓಪನ್ ಆದಾಗಲೂ ನೀವು ನೋಡಿರ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿ. ಯಾವತ್ತೂ ನಾವು ಇವಾಗ ದಲಿತ ಏನಾರು ಮಾಡಿದ್ದು ನಾವು ದಲಿತ ಕಲಾ ಸಮ್ಮೇಳನ ಮಾಡಿದ್ವಿ, ದಲಿತ ವಿದ್ಯಾರ್ಥಿ ಸಮ್ಮೇಳನ, ಅವೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಲ್ಲ. ದಲಿತ ಕಲಾ ಸಮ್ಮೇಳನದಲ್ಲೂ ರಾಜ್ಯ ದಲಿತ ಮಾಡಿಲ್ಲ. ಬಟ್ ಮೊನ್ನೆ ಮಾಡಿದಂಥ ಲೈಟ್ ಅರೇಂಜ್ಮೆಂಟ್ ಇದೆಯಲ್ಲ, ಈ ನಚಿಕೇತಿಲಿಯ ಓಪನ್ ಆದಾಗಲೂ ಅಂಥ ಒಂದು ಕೆಲಸ ಮಾಡಿರಲಿಲ್ಲ. ಫೌಂಟೈನ್ ಇರ್ಬೋದು, ಲೈಟ್ ಅರೇಂಜ್ಮೆಂಟ್ ಅದ್ಭುತವಾಗಿತ್ತು. ನೋಡಲಿಕ್ಕೆ ಬಹುಶಃ ಕೋಲಾರದವರೆಲ್ಲ ಬಂದು ನೋಡ್ಬೋದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನಾನು ಬಹಳ ಹೊತ್ತು ಕೂತ್ಕೊಂಡು ಅದನ್ನೇ ಆಸ್ವಾದಿಸಿದೆ, ಅದನ್ನೇ ನೋಡಿದೆ. ಅದನ್ನು ನೋಡಿ ಆನಂದ ಪಟ್ಟೆ. ಯಾಕಂದರೆ ಈ ಎಲ್ಲ ಕಾರ್ಯಕ್ರಮಗಳಿದ್ದರೆ ನಮ್ಮ ಕೆ ಸಿ ರಾಜು ಇದ್ದಾರಲ್ಲ, ಆ ಕೆ ಸಿ ರಾಜುನೇ ಅದನ್ನು ಕೈಗೆತ್ಕೊಂಡು ಈ ರಂಗಮಂದಿರ ಆಗ್ಬೋದು, ಬುದ್ಧ ವಿಹಾರ ಆಗ್ಬೋದು, ಇಲ್ಲಿ ಸ್ವಚ್ಛದ ಕೈಗೆತ್ಕೊಂಡು ಒಂದಷ್ಟು ಜನ, 20-30 ಜನನ ಹುಡುಗರು ಸೇರಿಸ್ಕೊಂಡು ನಾನು ಬಂದು ಇಲ್ಲಿ ಕೂತ್ಕೊಂಡಿರ್ತಾ ಇದ್ದೆ. ಒಂದು 20 ದಿನ ಅಥವಾ ಒಂದು 30 ದಿನ ಈ ಕೆಲಸ ಮಾಡಿರ್ಬೋದು. 20 ದಿನ ಅಂತೂ ಮಾಡಿದ್ದಾರೆ ಕೆಲಸ. ಏನೋ ನಾನು ನೋಡಿದಾಗೆಲ್ಲ ಪಾಪ ಹುಡುಗರು ಕೂತ್ಕೊಳ್ತಾನೆ ಇರಲಿಲ್ಲ. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಏನೋ ಕೆಲಸ ಮಾಡೋದು, ಕಲ್ಲೆತ್ತೋದು. ಆ ರಾಜು ಆದರೆ ಕೆ ಸಿ ರಾಜನ್ನ ಟಾಯ್ಲೆಟ್ಗಳಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ, ಟಾಯ್ಲೆಟ್ಗಳಲ್ಲಿ ಪೈಪ್ ಕೊಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ಸ್ಫೂರ್ತಿಯಾಗಿ ನಮ್ಮ ರಾಮಣ್ಣವರು ನಿಂತಿದ್ದು, ಈ ರಂಗಮಂದಿರ ಆಗಬೇಕು ಅಂತ ಹೇಳಿದ್ದು ಕೂಡ ಇವೆ. ಅದಕ್ಕೆ ರಾಜಣ್ಣ ಸ್ವಂತ ಧನ ತಾನು ಕೊಟ್ಟು ದಾನಿಗಳ ಕೈಯಲ್ಲೂ ಕೂಡ ತಗೊಂಡು ಈ ಒಂದು ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ರಾಜಣ್ಣನಿಗೆ ಮತ್ತು ನಾವೆಲ್ಲರೂ ಕೂಡ ದಯಮಾಡಿ ಒಂದು ಚಪ್ಪಾಳೆ ಹೊಡಿಬೇಕು. ನಾವು ಅವರ ನೇತೃತ್ವದಲ್ಲಿ ಅದು ಹೋರಾಟದ್ದು ಬಹಳ ಏನೋ ಒಂದು ಹೋರಾಟ ಸಮುದಾಯಕ್ಕೊಂದು ಶೋಕ್ ಕೊಟ್ಟಿದೆ, ಒಂದು ಕಿಕ್ ಕೊಟ್ಟಿದೆ, ಒಂದು ಆಧಾರ ಆಗಿತ್ತು ಅನ್ನೋದು ಸಂತೋಷ ಇದೆ. ನೋವು ಕೂಡ ಅಷ್ಟೇ ಇದೆ. ನೋವು ಕೂಡ ನಾವು ಹಗಲು ರಾತ್ರಿ ಹೋರಾಟ ಮಾಡಿದ್ದೀರಿ. ಎಷ್ಟೋ ಕಡೆ ಮರ್ಡರ್ ಆಗಬೇಕಾಗಿತ್ತು. ಕೊಲೆ ನನ್ನ ಎದುರುಗಡೆನೇ ಕೊಲೆ ನಡೆಯುವಂಥ, ನನ್ನ ಎದುರುಗಡೆನೇ ಈಗಲೇ ನಮ್ಮನ್ನು ತಲೆ ಕೆಳಗೆ ಬೀಳುವಂಥ ಒಂದು ಸ್ಥಿತಿಯಲ್ಲೂ ನಮಗೆ ಇನ್ನು ಸಬ್ಜೆಕ್ಟಲ್ಲಿ ಹೇಳಿ ಅಂಥ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಇಬ್ಬರೇ ನಾವು ಗೆತ್ತಲ್ಲಿದ್ದು ಎಲ್ಲ ಓಡೋಗ್ಬಿಟ್ಟು 300 ಜನ ಓಡೋಗ್ಬಿಟ್ಟು ಇಬ್ಬರೇ ಗೆತ್ತಲ್ಲಿದ್ವಿ. ಅದು ಕೂಡ ನಮಗೆ ಅಷ್ಟೆಲ್ಲ ಕಷ್ಟಪಟ್ಟು ಈಗ ಭಾಳ ನೋವು. ಸಂತೋಷವಿದೆ, ಕಷ್ಟಪಟ್ಟಿದೆ ಅಂತ ಈಗ ಭಾಳ ನೋವು. ಯಾಕಂದರೆ ಏನಾಗ್ತಾಯಿದೆ ಅಂದರೆ ಇದನ್ನು ನಮಗೆ ಹೇಳೋದ ಬೇಡ ಅಂತ ಗೊತ್ತಾಗ್ತದೆ. ಈ ನಮ್ಮ ಹುಡುಗರು ಯಾರೋ ಎಣ್ಣೆ ಹೊಡಿತಾರೆ, ಎಣ್ಣೆಯಲ್ಲಿ ಚಿಕನ್ ಸಾಲಲ್ಲ ಅಂದರೆ ಬೆಳಗ್ಗೆ ದಲಿತ ಚಿಕನ್ ಸಾಲ, ಅದು ಒಂದು ಗೊತ್ತಾಗ್ತದೆ. ಹೋರಾಟ ಇಡೀ ಸಮುದಾಯಕ್ಕೆ ತಾನು ಮಾಡಿದ ಹೋರಾಟ ಫಲ ಇಡೀ ಸಮುದಾಯಕ್ಕೆ ಇಡೀ ಸಮುದಾಯ. ಮತ್ತು ಒಂದು ನಾನು ಇಲ್ಲಿ ಬುದ್ಧ ವಿಹಾರದ ಅಧ್ಯಕ್ಷ, ಭಾಳ ಕಷ್ಟಪಟ್ಟಿದ್ದೀನಿ. ಒಬ್ಬರೇ ಓದಿ ಭಾಳ ಕಷ್ಟಪಟ್ಟು ಮಾಡಿದ್ದೀನಿ. ಆದರೆ ನನಗೆ ಎಲ್ಲ ಕಡೆ ಏನಾದ್ರು ಕರೆದಾಗ ಈ ಬುದ್ಧ ವಿಹಾರದ ಅಧ್ಯಕ್ಷ ಅಂತ ಹೇಳಿ ನಾನು ಸ್ವಲ್ಪ ಖುಷಿ ಯಾಕಂದ್ರೆ ಕಷ್ಟಪಟ್ಟಿದ್ದೀನಲ್ಲ, ಭಾಳ ಮಾತು ಖರ್ಚು ಮಾಡಿದ್ದೀನಿ. ಅವರ ಅರಮನೆ ಮುಂದುಗಡೆ ಅವ್ರು ಏನು ಎಂಟ್ರಿ ಆಗ್ತಾರೆ, ಆ ಗೇಟ್ ಮುಂದುಗಡೆ ನಾನು ನಮ್ಮ ತಮ್ಮ ಹೇಳ್ತಾರೆ ಮರಿಬಾರ್ದು. ನಮ್ಮ ಗಂಗಾರಾಮ್ ಕಾಂಬ್ಳೆ ಅಂತ ಇರ್ತಾರೆ, ಅವ್ರನ್ನ ಕರೆಸಿ ಹೇಳ್ತಾರೆ. ಕಾಂಬ್ಳೆ ಯಾರು, ಇವರು ಮಹಾರಾಜ, ನೋಡಪ್ಪ ನೀನು ನಮ್ಮ ಗೇಟ್. ಆವಾಗ ಇನ್ನೇನು ಹೋಟ್ಲು ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಒಂದು ಫಾರ್ಮ್ ಅನುಭವಿಸ್ತಾರೆ. ನೀವೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ
ಅಲ್ಲಿ ಹೋಟ್ಲು ಉದ್ಘಾಟನೆಗೆ ಬರಬೇಕು. ಆವಾಗ ಇಲ್ಲೆಲ್ಲರಿಗೂ ಇವ್ರು ಹೇಳಿದಂಗೆ ಎಲ್ಲ 90% ಇರ್ತಾರಲ್ಲ, ಇವರು ಏನಪ್ಪ ಮಾಡೋದು, ಇವ್ರು ಯಾರೋ ಒಬ್ಬನು ಅಸ್ಪೃಶ್ಯನ ಓಪನ್ ಮಾಡ್ತಾವ್ರಿ, ಅದಕ್ಕೆ ನಾವೆಲ್ಲ ಹೋಗ್ಬೇಕಂತೆ ಫಾರ್ಮರ್ ಓಡಿಸವ್ರಿ, ಏನು ಮಾಡೋದು. ಆಮೇಲೆ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಬರಲಿಲ್ಲ ಅಂದರೆ ಯಾವ ಸ್ಥಳದಲ್ಲಿ ಕೆಲಸ ಇಲ್ಲ ಅಂತೆಲ್ಲ ಇದೆ. ಆಮೇಲೆ ಅಲ್ಲೇ ಹೋಟ್ಲು ಓಪನ್ ಆದಾಗ, ಆ ಸುಧಾರಕ್ಕಂತ ಹೋಟ್ಲು ಓಪನ್ ಆದಾಗ ಅಲ್ಲೊಂದು ಫಾರ್ಮ್ ಮಾಡ್ತಾರೆ, ಎಲ್ಲರೂ ಇಲ್ಲೇ ತಿನ್ನಬೇಕು, ಎಲ್ಲರೂ ಇಲ್ಲೇ ಹೋಟ್ಲಲ್ಲಿ ತಿಂಡಿ ತಿನ್ನಬೇಕು. ಯಾರು